ನಿನ್ನೆ ನಡೆದಂತ ನಾಮಫಲಕದ ಹೋರಾಟದಲ್ಲಿ ಅನೇಕ ಜನ ಅಮಾಯಕ ಕನ್ನಡ ಕಾರ್ಯಕರ್ತರನ್ನ ಬಂಧಿಸುವಂತ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಏನು ಕನ್ನಡ ಹೋರಾಟಗಾರರು ಏನ್ ಲೂಟಿ ಮಾಡಿದ್ರ ಅಥವಾ ದರೋಡೆ ಮಾಡಿದ್ರ ಅಥವಾ ಕೊಲೆ ಮಾಡಿದ್ರ? ಕನ್ನಡ ನಾಮಫಲಕ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸ. ಕಾನೂನಿದೆ, ಅಂಗಡಿ ಪರವಾನಗಿ ಕೊಡಬೇಕಾದ್ರೆ ನೀವು ಕಾನೂನನ್ನ 60 ಭಾಗ ನಾಮಫಲಕ ಕನ್ನಡದಲ್ಲಿ ಇರ್ಬೇಕು ಅನ್ನುವಂತ ಒತ್ತಾಯವನ್ನ ಹಾಕಿರ್ತೀರಾ. ಆದ್ರೆ ಇಲ್ಲಿ ತನಕ ಯಾವುದೇ ಮಾಲೀಕರು ಇರ್ಬೋದು ಅಥವಾ ಹೋಟೆಲ್ ಮಾಲೀಕರು ಇರ್ಬೋದು, ಮಾಲ್ಗಳು ಇರ್ಬೋದು ಅಥವಾ ಅಂಗಡಿಗಳಿರ್ಬೋದು ಅಥವಾ ITBTಗಳಿರ್ಬೋದು, ಇಲ್ಲಿಯ ತನಕ ಕಾನೂನನ್ನ ಜಾರಿಗೆ ತಂದಿಲ್ಲ. ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಹೊಣೆಗೇಡಿತನ ಆಗತ್ತೆ. ಆದ್ರಿಂದ ಅಮಾಯಕ ಕನ್ನಡ ಹೋರಾಟಗಾರರನ್ನ ಏನ್ 26 ಮೊಕದ್ದಮೆಗಳನ್ನ ಹಾಕಿದ್ರ, ಈ ಕೂಡಲೇ ಬಿಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನಾಳೆ ಬೃಹತ್ ಸಭೆಯನ್ನ ಕರಿತಾ ಇದ್ದೀವಿ. ಮತ್ತೆ ಏನಿದೆ, ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಬಹುದು, ಆದ್ರೆ ಕನ್ನಡದ ವಿಷಯ ಬಂದಾಗ ಕನ್ನಡದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ, ನಾವೆಲ್ಲ ಒಂದೇನೆ. ಆದ್ರಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಈ ಕೂಡಲೇ ಅಮಾಯಕ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು. ರಾತ್ರೋರಾತ್ರಿ ಅವ್ರನ್ನ ಎತ್ತಾಕೊಂಡು ಬಂದ್ಬಿಟ್ಟು ಜೈಲಿಗೆ ಕಳಿಸುವಂತದ್ದು ಇದು ರೌಡಿಗಳಿಗೆ ಮಾಡಿರುವಂತ ಕೃತ್ಯ ಆಗಿರುತ್ತೆ. ಆದ್ರಿಂದ ಕನ್ನಡ ಹೋರಾಟಗಾರನ ಬಿಡುಗಡೆ ಮಾಡಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು, ಎಲ್ಲಾ ಹೋರಾಟಗಾರರು ಒಟ್ಟಿಗೆ ಸೇರಿ ಇನ್ನೊಮ್ಮೆ ಬೆಂಗಳೂರು ನಗರದಲ್ಲಿ ಬೃಹತ್ ಕ್ರಾಂತಿಕಾರಿಯಾದಂತಹ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ.